ರಕ್ಷಣೆ ಮಾಡಲಿಕ್ಕೆ ಅವನು 10 ಅವತಾರದಲ್ಲಿ ಅನಂತ ಅವತಾರದಲ್ಲಿ ನಮಗೆಷ್ಟು ಎಟಕೊತ್ತೋ ಅಷ್ಟು ಅವನ ವಿಶೇಷವಾದ ಕಾರ್ಯಗಳನ್ನು ಬಾಯಿಯಿಂದ ಸ್ತೋತ್ರ ಮಾಡುವ ಭಾಗ್ಯ ಕೊಡಿ. ಯಾಕಂದರೆ ಬಾಯಿ ಇದೆ, ಬೇಡದ್ದೆಲ್ಲ ಮಾತಾಡುತ್ತೆ. ಇದು ದೇವರಿಗಾಗಿ ಬಳಸುವ ಭಾಗ್ಯವನ್ನು ಕೊಡಿ ಅಂತ ದಾಸರಾಯರು ಪ್ರಾರ್ಥನೆ ಮಾಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ರಕ್ತವಾಸದ್ವಯ ವಿಭೂಷಣ ಮುಕ್ತಿಲಾಲಿಸು ಪರಮ ಭಗವದ್ಭಕ್ತವರ ಭವ್ಯಾತ್ಮ ಭಾಗವತಾದಿಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು. ವಿಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ ವಿಮುಕ್ತನೆಂದೆನಿಸನ್ನ ಭವ ಭಯದಿಂದ ಲನುದಿನದಿ. ರಕ್ತವಾಸದ್ವಯ ವಿಭೂಷಣ, ಉಡುವ ವಸ್ತ್ರ, ಹೊದಿಯುವ ವಸ್ತ್ರ ಅಂತ 2 ಕೆಂಪು ವಸ್ತ್ರದಿಂದ ಅಲಂಕಾರ ಮಾಡಿಕೊಂಡಿದ್ದಾರೆ. ಉಕ್ತಿಲ ಆಲಿಸು ಪರಮ ಭಗವದ್ಭಕ್ತವರ, ಪರಮ ಭಗವದ್ಭಕ್ತರಯ್ಯ ನೀವು. ಲೋಕದಲ್ಲಿ ಗೊತ್ತಿಲ್ಲದೆ ನೀವು ಭಗವಂತನ ಭಕ್ತರು ಅಂತ ಗೊತ್ತಿಲ್ಲದೆ ನೀವೇ ಸರ್ವೋತ್ತಮ ಅಂತ ತಿಳ್ಕೊಳ್ತಾರೆ. ಭಗವಂತನಲ್ಲಿ ಅತ್ಯಂತ ಭಕ್ತರಾದವರು ಹೇಳ್ತಾರೆ, ಪರಮ ಭಗವದ್ ಭಕ್ತರು ಅಂತ ಯಾರಿದ್ದಾರೆ ಅವರಲ್ಲಿ ಶ್ರೇಷ್ಠರು ನೀವು. ನನ್ನ ಮಾತನ್ನು ನೀವು ಕೇಳಿ. ಭವ್ಯಾತ್ಮ, ಭವ್ಯವಾದ ಸ್ವರೂಪ, ಭವ್ಯವಾಗಿರತಕ್ಕಂಥ ಒಂದು ಸ್ವರೂಪ ಹೊಂದಿರತಕ್ಕಂಥವರು. ಸ್ವರೂಪ ಅಂದ್ರೆ ಒಳಗಿರತಕ್ಕಂಥ ಜೀವ, ಭವ್ಯ ಸ್ವರೂಪ. ಭವ್ಯ ಆತ್ಮ, ಭಾಗವತ ಆದಿಶಾಸ್ತ್ರದಲ್ಲಿ ಮನವು ಸಕ್ತವಾಗಲಿ. ಭಾಗವತ ಮೊದಲಾದ ಶಾಸ್ತ್ರದಲ್ಲಿ ಮನಸ್ಸು ಯಾವಾಗೂ ಅದರಲ್ಲೇ ಇರಲಿ, ಕಾಲವೆಲ್ಲ ಅದರಲ್ಲೇ ಕಳೆದು ಹೋಗಲಿ. ವಿಷಯ ವಿರಕ್ತಿ ಪಾಲಿಸು, ವಿಷಯಗಳ ಕಡೆ ನಾನಾ ರೀತಿ ಹೋಗಬಾರದ ಕಡೆ ಮನಸ್ಸು ಹೋಗ್ತಾ ಇದೆ, ಅಲ್ಲಿ ಮನಸ್ಸು ಹೋಗದಂತೆ ಮಾಡು. ಅಂದರೆ ಹೇಸಿಗೆ ಬರುವಂತೆ ಮಾಡು. ಸರಿ, ಹೇಸಿಗೆ ಬರುವಂತೆ ಮಾಡು ಅಂತ ಕೇಳ್ತಾ ಇದ್ದೀರಿ. ಏನಾದ್ರೂ ದೃಷ್ಟಾಂತವಿದೆಯಾ? ಗೋಪಾಲದಾಸರು ಹೇಳ್ತಾರೆ, ನಿನ್ನ ಬಿಟ್ಟು ಅನ್ಯವು ಎನಗೆ ವಮನ ಸಮವೆನಿಸಲಿ. ವಾಂತಿ ಮಾಡಿಕೊಂಡ್ರೆ ಅದು ನೋಡಿ ಹೇಗೆ ಓಡೋಗ್ತೀವಲ್ಲ, ಆ ಥರ ವಿಷಯ ಪದಾರ್ಥಗಳನ್ನು ನೋಡಿದ್ರೆ ಹೇಸಿಗೆ ಬರಬೇಕು, ಬೇಡಪ್ಪ ಅಂತ ಬುದ್ಧಿ ನೀವು ಕೊಟ್ರೆ ಬರು. ವಿಷಯ ವಿರಕ್ತಿ ಪಾಲಿಸು. ಇನ್ನು ಭಾಗವತಾದಿ ಶಾಸ್ತ್ರದಲ್ಲಿ ಸದಾ ಮುಳುಗಿರಬೇಕು ಮನಸ್ಸು, ಇನ್ನು ಬಿಟ್ಟಿರ್ಲಿಕ್ಕಾಗಬಾರದು, ಬೇರೆ ಕಡೆ ಮನಸ್ಸು ಹೋಗ್ಬಾರದು. ಇದನ್ನೇ ಭಾಗವತರು ಹೇಳ್ತಾರೆ, ಭಗವತಿ ದೃಢಾರತಿ ಅನ್ಯತ್ರ ಅರತಿ ಅಂತ. ದೇವರಲ್ಲೇ ಮನಸ್ಸಿರಬೇಕು. ಶಾಸ್ತ್ರದಲ್ಲಿ ದೇವರನ್ನ ತೋರುವ ಶಾಸ್ತ್ರದಲ್ಲಿ, ಹಾಗೆ ಬೇರೆ ಕಡೆ ಮನಸ್ಸು ಹೋಗಬಾರದು. ವಿಷಯ ವಿರಕ್ತಿ ಪಾಲಿಸು. ಅದು ವಿಷಯ ಅಲ್ಲ, ವಿಷ. ಅದರಲ್ಲಿ ವಿರಕ್ತಿಯನ್ನು ಕೊಡಿ. ವಿದ್ವದಾದ್ಯ, ವಿದ್ವತ್ ಅಂತ ಹೇಳಿದ್ರೆ ವಿಶೇಷವಾಗಿ ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು, ಅದರಲ್ಲಿ ಶ್ರೇಷ್ಠರಯ್ಯ ನೀವು, ಅದರಲ್ಲಿ ಆದ್ಯರು ನೀವು ಅಂತ ಹೇಳ್ತಾರೆ. ಅಲ್ಲ, ಇದು ಹೇಗೆ ತಗೋಬೇಕು? ಇಂಥ ದೊಡ್ಡವರು, ರುದ್ರದೇವರು, ಪ್ರಾಣದೇವರೆಲ್ಲ ಇದ್ದಾರಲ್ಲ, ಅಂದ್ರೆ ಇವರ ಕಕ್ಷಕ್ಕಿಂತ ಕಡಿಮೆಯಾದಂಥವರಲ್ಲಿ ಇವರು ಶ್ರೇಷ್ಠರು. ಇದು ಎಲ್ಲರ ವಿಷಯದಲ್ಲೂ ಹೀಗೆ ಅನ್ವಯ. ನಿಮ್ಮ ಸಮಾನ ಇಲ್ಲ ಅಂದ್ರೆ ನಿಮ್ಮ ಕಕ್ಷಾದಲ್ಲಿ ಸಮಾನರಾದವರಿದ್ದಾರೆ, ನಿಮಗಿಂತ ಕೆಳಗಿದ್ದವರು ಅವರಲ್ಲಿ ನಿಮ್ಮ ಸಮಾನರಾದವರಿಲ್ಲ ಎಂಬುದು ಆ ರೀತಿ ನಾವು ತಗೋಬೇಕು. ವಿದ್ವದಾದ್ಯ, ಆದ್ದರಿಂದ ವಿಮುಕ್ತನೆಂದನಿಸನ್ನ ಭವ ಭಯದಿಂದಲನುದಿನದಿ ಹೇಳ್ತಾರೆ. ವಿದ್ವತ್ತು ಅಂದ್ರೆ ಏನು ಅಂದ್ರೆ ಕೇವಲ ಶಬ್ದ ಪಾಂಡಿತ್ಯ ಇದ್ದು ಆ ಶಬ್ದದ ಅರ್ಥ ನನಗೆ ಗೊತ್ತು ಅಂತ ಇನ್ನೊಬ್ಬರಿಗೆ ತೋರೋದೇ ಆ ವಿದ್ವತ್ತಿನ ಒಂದು ಫಲವಾದರೆ ವ್ಯರ್ಥ.
ವಿದ್ವತ್ತು ಅಂದ್ರೆ ಅದರಿಂದ ಏನಾಗಬೇಕು? ಸಂಸಾರದ ಭಯ ಹೋಗಬೇಕು. ಸಂಸಾರ ಭಯ ಯಾರಿಗೆ ತಮ್ಮ ವಿದ್ಯೆಯಿಂದ ಸಂಸಾರದ ಭಯ ಹೋಗುತ್ತೋ ಅವರು ವಿದ್ವಾಂಸರು. ವಿದ್ವಾಂಸರು ಅಂದ್ರೆ ಜ್ಞಾನವನ್ನ ಪಡೆದು ಅದನ್ನ ಅನುಭವಕ್ಕೆ ಇಟ್ಟವರು ವಿದ್ವಾಂಸರು. ಅಂಥವರಲ್ಲಿ ನೀವು ಮೊದಲಿಗರಯ್ಯ, ಆದ್ಯರು. ಅದರಿಂದ ಭವಭಯದಿಂದಲ ಅನುದಿನದಿ ವಿಮುಕ್ತನೆಂದೆನಿಸನ್ನ. ಈ ಸಂಸಾರದ ಭಯದಿಂದ ಅದು ಒಂದು ದಿವಸ ಬಿಟ್ಟರೆ ಇನ್ನೊಂದು ದಿವಸ ಬರ್ತಾ ಇದೆ. ಅದಕ್ಕೆ ಅನುದಿನದಿ, ಯಾವ ದಿನದಲ್ಲೂ ನನಗೆ ಸಂಸಾರ ನೋಡಿದ್ರೆ ಭಯ ಬರಬಾರದು. ಹೇಗೆ? ವಿಮುಕ್ತ, ವಿಶೇಷವಾಗಿ ಮುಕ್ತ. ಮುಕ್ತ ಅಂದ್ರೆ ಇವತ್ತು ಬಿಟ್ಟಿರತ್ತೆ, ನಾಳೆ ಮತ್ತೆ ಹಿಡ್ಕೊಳ್ಳುತ್ತೆ. ಇಲ್ಲ, ನಮ್ಮ ತಂಟೆಗೆ ಬರಬಾರದು ಸಂಸಾರದ ಭಯ. ಯಾಕಂದ್ರೆ ವಿದ್ವತ್ತು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಭಗವಂತನೇ ಎಲ್ಲರ ಜವಾಬ್ದಾರಿ ಹೊತ್ತಿದ್ದಾನೆ, ನನ್ನ ಜವಾಬ್ದಾರಿ ಹೊತ್ತಿದ್ದಾನೆ. ನನ್ನ ಕುರಿತು ನಾನು ಆಲೋಚನೆ ಮಾಡಬೇಕಾಗಿಲ್ಲ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಭಗವಂತ ನಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದು ಯಾರು ಮನಗಾಣತಾರೋ, ಮನಗಂಡು ದೇವರಲ್ಲಿ ಮನಸ್ಸಿಟ್ಟು ಭಯ ಬಿಟ್ಟಿರುತ್ತಾರೋ. ಭಯ ಯಾವಾಗ ಬರುತ್ತೆ? ದೇವರನ್ನು ಮರೆತಾಗ ಭಯ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ. ವಿಶೇಷವಾಗಿ ದೇವರನ್ನ ಮರೆತವರಿಗೆ ಭಯ ಬರುತ್ತಯ್ಯ. ದೇವರನ್ನ ಮರೆಯೋದು ಅಂದ್ರೆ ನಾನೇ ಎಲ್ಲ ಮಾಡಿಕೊಳ್ತೀನಿ ಅಂತಿದ್ದಾಗ ನಾಳೆ ಹೇಗ್ ಮಾಡಲಿ, ನಾಳದ್ ಹೇಗ್ ಮಾಡಲಿ, ಹಾಗೆ ಹೀಗೆ ಟೆನ್ಷನ್ ಇರುತ್ತೆ. ಅದೇ ದೇವರ ಶರಣಾಗತರಾಗಿ ಬಿಟ್ರೆ ನಾವು, ಅವನೇ ನಮ್ಮನ್ನ ರಕ್ಷಣೆ ಮಾಡ್ತಿದ್ದಾನೆ, ಅವನು ಇಟ್ಟಂತೆ ಇರ್ತೀವಿ ನಾವು, ಅವನು ನಮ್ಮನ್ನು ಒಳ್ಳೆದಾಗಿ ಇಡ್ತಾನೆ ಅಂತಿದ್ದರೆ ಭಯ ಬಿಟ್ಟು ಇರ್ತೇವೆ. ಅದರಿಂದ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತ ಹೇಳಿದ್ದಾನೆ. ನಿರ್ಭಯವಾಗಿ ದೇವರ ಮೇಲೆ ಭಾರ ಇರುವಂಥ, ಭಾರ ಹಾಕಿ ಇರಲಿಕ್ಕೆ ಬೇಕಾದ ಜ್ಞಾನ ಯಾರಿಗಿರುತ್ತೆ, ಅನುಷ್ಠಾನಕ್ಕಿಟ್ಟ ಜ್ಞಾನ, ಅದು ವಿದ್ವತ್ತು ಅಂದರೆ. ಯಾದವಾರ್ಯರು ಸ್ವಾಮಿ ನೀನಿದ್ದೀಯಾ ಅಂತ ಹೇಳಿ ಅದನ್ನು ಮನಗಂಡು ಸ್ವಾಮಿಯ ರಕ್ಷಣೆ ಮಾಡುತ್ತಾನೆ ಎಂಬುದನ್ನ ಚೆನ್ನಾಗಿ ಅನುಭವಕ್ಕೆ ತಂದು ಜಗತ್ತಿಗೆ ತೋರಿದ್ರಲ್ಲ, ಹಾಗೆ ವಿದ್ವದಾದ್ಯ ನೀವು ಭವಭಯದಿಂದ ದೂರ ಆಗಿದ್ದೀರಿ. ನೀವು ನಮ್ಮ ಭಯವನ್ನ ಅನುದಿನದಲ್ಲಿ ವಿಶೇಷವಾಗಿ ಬಿಡಿಸಿ ನಾವು ವಿಶೇಷ ಮುಕ್ತರಾಗಿರುವಂತೆ ಮಾಡಿ. ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನು ಪೂಜಿಸಿದನು. ಉರುಕ್ರಮ ಶ್ರೀರಾಮಚಂದ್ರನು ಸೇತು ಮುಖದಲ್ಲಿ. ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ. ವಕ್ರತುಂಡನೇ ನಿನ್ನಲೆಂತದೋ ಈಶನುಗ್ರಹವು. ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ದೈತ್ಯ ಗುರುಗಳಾಗಿರತಕ್ಕಂಥ ಶುಕ್ರಾಚಾರ್ಯರು, ಅವರ ಶಿಷ್ಯರು ವೃತ್ರಾಸುರ ಮೊದಲಾದವರನ್ನ ಸಂಹಾರ ಮಾಡಲಿಕ್ಕೆ ಶಕ್ರ ನಿನ್ನನು ಪೂಜಿಸಿದನು. ಇಂದ್ರದೇವರು ಪೂಜೆ ಮಾಡಿದ್ರಯ್ಯ ಹೇಳ್ತಾರೆ. ಗಣಪತಿ ಅಂತರ್ಗತ ಸ್ವಾಮಿಯನ್ನ ಪೂಜಾ ಮಾಡಿದ್ರು. ಗಣಪತಿಗಳಿಗೆ ವಿಶೇಷ ಮಾನ್ಯತೆಯನ್ನ ಕೊಟ್ರು ಅಂತ ಅರ್ಥ. ಕಕ್ಷಾದಲ್ಲಿ ದೊಡ್ಡವರಾದವರು ಪೂಜಾ ಮಾಡುತ್ತಾ ಇದ್ರೆ ಮಹಾಗಣಪತಿಗಳ ಅನುಸಂಧಾನವೇನು ಅಂದ್ರೆ ಇದು ನನಗಲ್ಲ ಸ್ವಾಮಿಗೆ ಅಂತ ಅರ್ಪಣೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ರಾಮದೇವರು ಪೂಜೆ ಮಾಡಿದ್ರಂತೆ. ಉರುಕ್ರಮ ಶ್ರೀರಾಮಚಂದ್ರನು. ಉರುಕ್ರಮ ಅದ್ಭುತವಾದ ಪಾದಗಳಿಂದ ಇಡೀ ಜಗತ್ತನ್ನೇ ಅಳೆದು ಬಿಟ್ಟಿರತಕ್ಕಂಥ ತ್ರಿವಿಕ್ರಮ ಅವನೇ ರಾಮಚಂದ್ರ. ಸೇತು ಮುಖದಲ್ಲಿ ನಿನ್ನನು ಪೂಜಿಸಿದನು. ಆ ಸೇತು ಮುಖದಲ್ಲಿ ಸೇತುವನ್ನ ಕಟ್ಟುವಾಗ ಗಣಪತಿ ಪೂಜಾ ಮಾಡಿ ಸ್ಟಾರ್ಟ್ ಮಾಡಿದ್ರಂತೆ. ಯಾಕೆ? ಜಗತ್ತಿಗೆ ತೋರಿದ್ರು. ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ. ಕೃಷ್ಣನ ಹೇಳಿದ ಧರ್ಮರಾಜರಿಗೆ, ಯುದ್ಧಕ್ಕೆ ಮೊದಲು ಗಣಪತಿ ಪೂಜಾ ಮಾಡಿ ಯುದ್ಧಕ್ಕೆ ಹೋಗಿ. ಗಣಪತಿಯ ಪೂಜೆಯನ್ನು ವಿಶೇಷವಾಗಿ ಮಾಡುತ್ತಾರೆ. ಹಾಗಾದರೆ ವಕ್ರತುಂಡನೆ ಎಂತುಂಟೋ ಎಂತದೋ ಈ ಪಾಠಗಳೆಲ್ಲ ಇವೆ. ಇಲ್ಲಿ ಎಂತದೋ ಈಶನುಗ್ರಹವು. ಎಂಥದ್ದಪ್ಪ, ಎಂಥದೋ ಥಕಾರ ದೊಡ್ಡದು.
ಈಶನ ಅನುಗ್ರಹ ಅಂದ್ರೆ ಭಗವಂತನ ವಿಭೂತಿ ನಿಮ್ಮಲ್ಲಿ ಎಂಥದ್ದು ಕೂತಿದೆ. ಎಲ್ಲರೂ ನಿಮ್ಮ ಪೂಜೆ ಮಾಡ್ತಿದ್ದಾರೆ. ಇಂದ್ರದೇವರು ಪೂಜಾ ಮಾಡಿದ್ರು, ರಾಮ್ ದೇವರೇ ಬಂದು ತೋರಿಸಿಕೊಟ್ರು ಪೂಜಾ ಮಾಡಬೇಕು ಅಂತ, ಧರ್ಮರಾಜರೇ ಪೂಜಾ ಮಾಡಿದರಯ್ಯ. ಅದರಿಂದ ನಿಮ್ಮಲ್ಲಿ ಭಗವಂತನ ಸನ್ನಿಧಾನ ವಿಶೇಷ, ಈಶನ ಅನುಗ್ರಹ ನಿಮ್ಮಲ್ಲಿದೆ. ಮುಂದೆ ಹೇಳುತ್ತಾರೆ, ಏಕವಿಂಶತಿ ಕೌರವೇಂದ್ರನು ನಿನ್ನ ಭಜಿಸದ ಕಾರಣದಿ ನಿಜ ಕುಲ ಸಹಿತ ಸಂಹಾರ ವೈದಿದ ಗುರು ವೃಕೋದರನ ಗದೆಯಿಂದ ತಾರಕಾಂತಕನನುಜ ಎನ್ನ ಶರೀರದೊಳು ನೀನಿಂದು ಧರ್ಮ ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲ್ಲಿ ಹೇಳ್ತಾರೆ. ವಿಶೇಷವಾಗಿ ಧರ್ಮ ಪ್ರೇರಕರು ಇವರೇ, ನಮಗೆ ನಿತ್ಯದಲ್ಲಿ ಧರ್ಮದಲ್ಲಿ ಬುದ್ಧಿ ಕೊಡತಕ್ಕಂಥವರು ಇವರೇ. ಕೌರವೇಂದ್ರನು ನಿನ್ನ ಭಜಿಸದ ಕಾರಣದಿ, ಕೌರವೇಂದ್ರ ದುರ್ಯೋಧನ ನಿನ್ನ ಭಜನೆ ಮಾಡಲೇ ಇಲ್ಲ ದುರಹಂಕಾರದಿಂದ, ಅದಕ್ಕೆ ನಿಜ ಕುಲ ಸಹಿತ ಸಂಹಾರ ವೈದಿದ, ತನ್ನ ಕುಲ ಸಹಿತ ನಾಶ ಆಗಿಬಿಟ್ಟ ಗುರು ವೃಕೋದರನ ಗದೆಯಿಂದ. ಗದೆ ಎಂಥದ್ದು? ವೃಕೋದರದ್ದು, ಭೀಮಸೇನ ದೇವರದು ಗುರು, ದೊಡ್ಡದಾದ ಗದೆಯಿಂದ ಸದೆ ಬೆಳೆದ್ರು. ಅಥವಾ ವೃಕೋದರ, ಭೀಮಸೇನ ದೇವರೆಂಥವರು? ಗುರುಗಳು. ಅವರು ಗುರುಗಳು, ಅವರ ಕೈಯಲ್ಲಿರುವ ಗದೆ ಗುರು, ಅದೇ ಎಲ್ಲರಿಗೂ ಗುರು ಅಂತ ಹೇಳಿದ್ರು. ದೊಡ್ಡದು ಹೌದು, ಅದೇ ಪಾಠ ಹೇಳಿಕೊಡುವಂತಹದ್ದು, ದುಷ್ಟರಿಗೆ ಪಾಠ ಹೇಳಿಕೊಡುವಂತಹದ್ದಾಯಿತು. ತಾರಕಾಂತಕನನುಜ, ತಾರಕಾಸುರನ ಸಂಹಾರ ಮಾಡಿದ ಷಣ್ಮುಖನ ಅನುಜ, ಸೋದರ. ಇನ್ನು ಹೇಳ್ತಾ ಇದ್ದಾರೆ, ಷಣ್ಮುಖನಿಗೆ ತಮ್ಮ ಈತ. ಎನ್ನ ಶರೀರದೊಳು ನೀನಿಂತು, ನನ್ನ ಶರೀರದಲ್ಲಿ ನೀವಿದ್ದುಕೊಂಡು ತತ್ವಾಭಿಮಾನಿ ದೇವತೆಗಳಯ್ಯ, ಧರ್ಮ ಪ್ರೇರಕನು ನೀನಾಗಿ ಸಂತೈಸನ್ನ ಕರುಣದಲ್ಲಿ. ಧರ್ಮ ಪ್ರೇರಕರು ಸದಾ ಆಗಿದ್ದುಕೊಂಡು ನನ್ನ ಸಂತೋಷಗೊಳಿಸಿ ನೀವು ನಿಮ್ಮ ಅನುಗ್ರಹದಿಂದ ಸದಾ ನನಗೆ ಧರ್ಮದಲ್ಲಿ ಪ್ರೇರಣೆ ಬರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಮುಂದೆ ಏಕವಿಂಶತಿ ಮೋದಕ ಪ್ರಿಯ ಮೂಕರನ ವಾಗ್ಮಿಗಳ ಮಲ್ಪ ಕೃಪಾಕರೇಶ ಕೃತಜ್ಞ ಕಾಮದ ಕಾಯೋ ಕೈವಿಡಿದು ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸುದಯದಿ ಪಿನಾಕಿ ಭಾರ್ಯ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನ್ನ. ಇಲ್ಲಿ ಪ್ರಾರ್ಥಿಸುವೆ ನೀಗ. ಏಕವಿಂಶತಿ ಮೋದಕ ಪ್ರಿಯ, 21 ಕಡುಬುಗಳನ್ನ ವಿಶೇಷವಾಗಿ ಸಮರ್ಪಣೆ ಮಾಡಬೇಕು ಅಂತ. ಏಕವಿಂಶತಿ ಮೋದಕ ಪ್ರಿಯ, 21 ಕಡುವುಗಳನ್ನ ಕೊಟ್ರೆ ಅವ್ರು ಸಂತೋಷ ಪಡುತ್ತಾರೆ. ಅರ್ಥವಾಗಿಲ್ಲ ನಮಗೆ. ನಾವು ಮಾಡೋ ಕಡುವುಗಳು ಗಣಪತಿಗೆ ಯಾಕಪ್ಪ, ದೇವತೆಗಳಿಗೆ ಅಂತ ಹೇಳ್ತಾ ಇದ್ದಾರೆ. 21 ಯಾವ ಸಂಖ್ಯ? 21 ಯಾವುದಕ್ಕೆ ಹೇಳ್ತಾ ಇದ್ದಾರೆ? ತತ್ವಗಳು 24, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ನಂತರ ಮನಸ್ತತ್ವ, ಬುದ್ಧಿತತ್ವ. ಹೌದಾ? ಮಹತ್ತತ್ವ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಬುದ್ಧಿ 2 ಬಿಡಿಸಿದರೆ ಪ್ರತ್ಯೇಕ, ಇಲ್ಲ 1 ಮಾಡಿದರೆ 1. ಒಟ್ಟಾರೆ ಎಷ್ಟು? 5 ತತ್ವಗಳಾಯಿತು. ನಂತರ ವಿಶೇಷವಾಗಿ ಒಟ್ಟು ಮಾಡಿದರೆ 4 ತತ್ವ, ಬಿಡಿಸಿದರೆ ಮನಸ್ಸು ಬುದ್ಧಿಗಳು ಬಿಡಿಸಿದರೆ 5 ತತ್ವ ಆಯಿತು. ಇನ್ನು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ ಹೇಳ್ತಾರೆ. ಮೋದಕ ಅಂದ್ರು. ಮೋದಕ ಅಂದ್ರೆ ನಮಗೇನೋ ಒಂದು ಈ ಬೇಳೆಯಿಂದ ಮಾಡತಕ್ಕಂಥ ಮೋದಕ ಅಂತಲ್ಲ. ನಿಜವಾದ ಮೋದಕ ಅಂದ್ರೆ ಮೋದವನ್ನ ಕೊಡತಕ್ಕ ತತ್ಸಂಬಂಧಿಯಾದ್ದು. ಏನು ಅಂದ್ರೆ ಹೇಳ್ತಾ ಇದ್ದಾರೆ,
ನಮ್ಮ ಇಂದ್ರಿಯಗಳು ಅಂದ್ರೆ ವಿಶೇಷವಾಗಿರತಕ್ಕಂಥ ಸಕಲೇಂದ್ರಿಯಗಳ ಕಾರ್ಯವನ್ನ ಭಗವಂತನಲ್ಲಿ ಅರ್ಪಣೆ ಮಾಡಿದರೆ ಅದು ದೇವರಿಗೆ ಅನ್ನ. ಅದರಲ್ಲಿ ಮಹಾಗಣಪತಿಗಳಿಗೆ ಎಷ್ಟು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 21 ತತ್ವಗಳಿಂದಾದ ಕಾರ್ಯವನ್ನ ಸಮರ್ಪಣೆ ಮಾಡಿ ಅಂದ್ರು. ಅದೇನು 21 ಯಾಕೆ ಅಂತ ಹೇಳಿದರೆ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಅಂತ ಆದರೆ, ನಂತರ ಮನಸ್ತತ್ವ, ಬುದ್ಧಿ ತತ್ವ, ಆ 4 ಹೋದರೆ ವಿಶೇಷವಾಗಿ ಇನ್ನು 20 ತತ್ವಗಳಿವೆ. ಆ 20 ತತ್ವಗಳಿಂದ ನಡೆದಂಥ ಸಕಲ ಕಾರ್ಯಗಳನ್ನ ಆಕಾಶಾಭಿಮಾನಿಯಾಗಿರತಕ್ಕಂಥ ಮಹಾಗಣಪತಿಗಳಿಗೆ ಆ ಸಕಲ ಕಾರ್ಯಗಳನ್ನ ಅವರಂತರ್ಯಾಮಿ ಭಗವಂತನಿಗೆ ಸಮರ್ಪಣೆ ಮಾಡುವುದು ನಿಜವಾದ ಮೋದಕ. ಇನ್ನ ಹೊರಗಿನ ಮೋದಕ ಅವರು ಸ್ವೀಕಾರ ಮಾಡುತ್ತಾರೆ ಭಕ್ತರಿಗಾಗಿ. ಮೋದಕ ಪ್ರಿಯ. ನಂತರ ವಿಶೇಷವಾಗಿ ಮೂಕರನು ವಾಗ್ಮಿಗಳ ಮಾಳ್ಪ, ಮಾತಾಡ್ಲಿಕ್ಕೆ ಬಾರದೇ ಇರುವವರನ್ನ ಚೆನ್ನಾಗಿ ಮಾತಾಡುವಂತೆ ಮಾಡ್ತಾರೆ. ಮೂಕರು ಅಂದ್ರೆ ಹುಟ್ಟಿದ ಕಾಲಕ್ಕಿಂತ ಮಾತು ಬರದೇ ಇರೋರು ಅಂತ ಅಷ್ಟೇ ಅರ್ಥ ಅಲ್ಲ. ನಮಗೂ ಹೇಗೆ ಯಾವಾಗ ಯಾರ ಜೊತೆಗೆ ಹೇಗೆ ಮಾತಾಡಬೇಕು ಗೊತ್ತಿಲ್ಲ, ಆದ್ದರಿಂದ ಎಲ್ಲ ಅನರ್ಥಗಳಾಗ್ತಾ ಇರುತ್ತೆ. ಆ ಅನರ್ಥ ಪರಂಪರೆಯನ್ನ ಕತ್ತರಿಸಿ ಹಾಕೋರಾದ್ದರಿಂದ ಇವರನ್ನ ಮೂಕರನು ವಾಗ್ಮಿಗಳ ಮಾಳ್ಪ ಕೃಪಾಕರೇಶ. ಕೃಪಾಕರರು ಅಂದ್ರೆ ದೇವತೆಗಳು. ಅವರಲ್ಲಿ ಗಣಪತಿಗಳಕ್ಕಿಂತ ಚಿಕ್ಕವರಾದ ಕೃಪಾಕರರಾದ ದೇವತೆಗಳಿಗಿಂತ ಅವರು ದೊಡ್ಡವರು. ಕೃಪಾಕರ ಈಶ ಅಥವಾ ಕೃಪಾಕರರು ಇವರು ಈಶರೂ ಆಗಿದ್ದಾರೆ. ಕೃಪೆಯಿಂದ ಕೃಪೆಯನ್ನು ನಮ್ಮ ಮೇಲೆ ಮಾಡುವಂತಹ ನಿಯಾಮಕರಾಗಿದ್ದಾರೆ. ಕೃಪಾಕರೇಶ ಕೃತಜ್ಞ ಹೇಳ್ತಾ ಇದ್ದಾರೆ. ಕೃತಂ ಜಾನಾತೀತಿ ಕೃತಜ್ಞ ಹೇಳ್ತಾರೆ. ಭಗವಂತ ಮಾಡಿದ ಕೃತ, ಅವನ ಕ್ರಿಯೆಗಳು, ಸೃಷ್ಟಿ ಸ್ಥಿತಿ ಲಯಾದಿಗಳು ಚೆನ್ನಾಗಿ ತಿಳ್ಕೊಂಡಿರ್ತಾರಾದ್ದರಿಂದ ಇವರನ್ನ ಕೃತಜ್ಞ ಅಂತ ಕರೆದರು. ನಂತರ ವಿಶೇಷವಾಗಿ ಕಾಮದ, ನಮಗೆ ಭಗವಂತನಲ್ಲಿ ಕಾಮವನ್ನ ಕೊಡುತ್ತಾರೆ, ಅಂದ್ರೆ ಇಚ್ಛೆಯನ್ನು ಕೊಡುತ್ತಾರೆ. ಬೇಡದ ಕಾಮವನ್ನ ಯತಿ ಖಂಡಯತೀತಿ, ಆ ಖಂಡನೆ ಮಾಡುತ್ತಾರಾದ್ದರಿಂದ ಕಾಮದ ಕಾಯೋ ಕೈ ಹಿಡಿದು, ನನ್ನನ್ನ ಕೈ ಹಿಡಿದು ಕಾಯ್ಬೇಕಪ್ಪ. ಲೇಖಕಾಗ್ರಣಿ, ಚೆನ್ನಾಗಿ ಬರೆಯುವವರಲ್ಲಿ ಅತ್ಯಂತ ಶ್ರೇಷ್ಠರಯ್ಯ. ವೇಗವಾಗಿ ಬರಿತೀರಿ, ಚೆನ್ನಾಗಿ ಬರಿತೀರಿ, ಹಾಗೆ ಅರ್ಥ ತಿಳ್ಕೊಂಡು ಬರಿತೀರಿ. ನಮಗೆ ಬೇಕಾಗಿದ್ದದೆ. ನಾವು ಅನೇಕ ಬರೀಲಿಕ್ಕೆ ನೋಡ್ತೀವಿ, ಏನು ಬರೀಲಿಕ್ಕಾಗಲ್ಲ. ಬರಿಬೇಕಾದ್ರೆ ಚೆನ್ನಾಗಿ ಬರೆಯುವ ಶಕ್ತಿ ಇರಬೇಕು, ಜ್ಞಾನ ಇರಬೇಕು, ಶಬ್ದಗಳ ಪರಿಚಯ ಇರಬೇಕು, ತಪ್ಪಿಲ್ಲದ ಬರೆಯಬೇಕು, ಬರದದ್ದನ್ನ ಒರೆಸಬಾರದು, ಹೊಡೆದಾಗಬಾರದು. ಆ ಥರ ಅರ್ಥ ತಿಳ್ಕೊಂಡು ಚೆನ್ನಾಗಿ ಬರೆಯಬೇಕು ಗ್ರಂಥಗಳನ್ನ. ಅಂದ್ರೆ ಇವರನ್ನು ಉಪಾಸನೆ ಮಾಡಿ. ಮನ್ಮನದ ದುರ್ವ್ಯಾಕುಲವ ಪರಿಹರಿಸು, ನನ್ನ ಮನಸ್ಸಿನಲ್ಲಿರತಕ್ಕಂಥ ಕೆಟ್ಟದಾದ ಹಂಬಲಗಳನ್ನ ಪರಿಹಾರ ಮಾಡು. ವ್ಯಾಕುಲವ ಪರಿಹರಿಸು, ಟೆನ್ಷನ್. ದುರ್ವ್ಯಾಕುಲ ಅಂದ್ರು ಯಾಕೆ ಅಂದ್ರೆ ಹೇಳ್ತಾ ಇದ್ದಾರೆ, ವ್ಯಾಕುಲ ಅಂದ್ರೆ ಟೆನ್ಷನ್, ದುರ್ವ್ಯಾಕುಲ ಅಂದ್ರಲ್ಲ ಅಂದ್ರೆ ಹೇಳ್ತಾರೆ, ದೇವರ ಅನುಗ್ರಹ ಆಗಿಲ್ಲ, ಸಜ್ಜನರ ಅನುಗ್ರಹ ಆಗಿಲ್ಲ, ಅಯ್ಯೋ ಅಂತ ಚಿಂತನೆ ಮಾಡೋದು ವ್ಯಾಕುಲ. ಅದಿರ್ಲಿ, ಒಳ್ಳೆದೆ. ದುರ್ವ್ಯಾಕುಲ ಅಂದ್ರೆ ದುಷ್ಟ ವಿಷಯದಲ್ಲಿ ವ್ಯಾಕುಲ ಆಗೋದು ದುರ್ವ್ಯಾಕುಲ. ಅಯ್ಯೋ ಇದು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಅದು ಇದು ಎಂಬ ಟೆನ್ಷನ್ ಬಿಡಿಸರಪ್ಪ, ನಂಗೆ ಯಾವ್ದು ಬೇಡ. ಇನ್ನೇನು ದೇವರ ಅನುಗ್ರಹ ಆಗಿಲ್ಲ, ಗುರುಗಳ ಅನುಗ್ರಹ ಆಗಿಲ್ಲ, ಇನ್ನ ಶಾಸ್ತ್ರದಲ್ಲಿ ಇದು ಓದಿಲ್ಲ, ಆ ವ್ಯಾಕುಲ ಕೊಡಿ. ದುರ್ವ್ಯಾಕುಲವ ಪರಿಹರಿಸು ದಯದಿ. ದಯದಿಂದ. ಯಾಕೆ ದಯದಿ ಅಂತ ಎಷ್ಟು ಕೇಳಿದ್ರು ಅಂದ್ರೆ, ಒದ್ದಾಡ್ತಾ ಇದ್ದೀನಿ ಈ ಟೆನ್ಷನ್ಸ್ ಇಂದ. ಹೌದು, ದುರ್ವ್ಯಾಕುಲಗಳಿಂದ. ಪಿನಾಕಿ ಭಾರ್ಯ ತನುಜ, ರುದ್ರದೇವರ ಪಿನಾಕ ಧನುಸ್ಸನ್ನ ಹಿಡ್ಕೊಂಡವರು ಪಿನಾಕಿ. ಅಂಥ ಪಿನಾಕಿ
ರುದ್ರದೇವರ ಭಾರ್ಯ ಪಾರ್ವತೀ ದೇವಿಯ ಮಗ ನೀನು. ಮೃದ್ಭವ ತನುಜ ಮೃದ್ಭವ. ಪಿನಾಕಿ ಭಾರ್ಯ ಅಂದ್ರೆ ಪಾರ್ವತೀ ದೇವಿ, ಆಕೆಯ ತನುಜ ಆ ಶರೀರದಿಂದ ಹುಟ್ಟಿದ ಮೃತ್ ಭವ, ಆ ಮಣ್ಣಿನಿಂದ ಹುಟ್ಟಿದವರು. ರುದ್ರದೇವರ ಪತ್ನಿಯಾದ ಪಾರ್ವತೀ ದೇವಿಯ ತನುಜ ಅಂದ್ರೆ ಶರೀರದಿಂದ ಹುಟ್ಟಿದ ಮಣ್ಣಿನಿಂದ ಹುಟ್ಟಿದವರು. ಪ್ರಾರ್ಥಿಸುವೆನೀಗ. ಈಗ ನಿಮ್ಮನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ನನಗೆ ಅನುಗ್ರಹ ಮಾಡಿ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಿಸ್ತು.